ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಬೆಂಗಳೂರು ದಕ್ಷಿಣದ ಮತದಾರ ಬಂಧುಗಳೇ, ಯಾವ ಜನ್ಮದಲ್ಲಿ ನಾವೇನು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಹುಟ್ಟುವಂತ ಅವಕಾಶ ಭಗವಂತ ಕೊಟ್ಟ. ಕೆಂಪೇಗೌಡರ ನಿರ್ಮಾಣದ ಬೆಂಗಳೂರಿನಲ್ಲಿ ಹುಟ್ಟಿಸ್ದ. ಇಡೀ ದೇಶಕ್ಕೆ ಮಾದರಿಯಾಗಿರುವಂತಹ ಒಂದು ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣದಂತ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಅವಕಾಶ ತಾವೆಲ್ಲರೂ ಕೂಡ ಕಲ್ಪಿಸಿಕೊಟ್ಟಿದ್ದೀರಿ. 5 ವರ್ಷದ ಹಿಂದೆ ನಿಮ್ಮೆದುರುಗಡೆ ಅಭ್ಯರ್ಥಿಯಾಗಿ ನಾನು ಬಂದಾಗ ನನಗೆ ಕೇವಲ 28 ವರ್ಷದ ವಯಸ್ಸು. ಒಬ್ಬ ಸಾಮಾನ್ಯ ಯುವಕನಿಗೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ನೀವು ನಿಮ್ಮ ಪ್ರತಿನಿಧಿಯಾಗಿ ದೇಶದ ಸಂಸತ್ತಿಗೆ ಕಳಿಸಿದ್ರಿ. ಕಳೆದ 5 ವರ್ಷಗಳಲ್ಲಿ ನಿರಂತರವಾದಂತಹ ಪ್ರಯತ್ನ, ಪ್ರಾಮಾಣಿಕವಾದಂತಹ ಕಾಳಜಿ, ಇದೆಲ್ಲದರ ಪರಿಣಾಮವಾಗಿ ನಿಮ್ಮ ಸೇವೆ ಮಾಡುವಂತ ಅವಕಾಶ ಕಲ್ಪಿಸಿಕೊಟ್ರಿ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ ಸಂಪೂರ್ಣವಾಗಿ ಬದಲಾಗಿರೋದನ್ನ ನಾವು ನೋಡಿದ್ದೀವಿ. ಮತ್ತೆ ಈ ಬಾರಿ ಜನರ ಮಧ್ಯದಲ್ಲಿ ಬಂದಾಗ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೀವು ಮತ್ತೊಮ್ಮೆ ಆಶೀರ್ವಾದ ಮಾಡಿ ಐತಿಹಾಸಿಕವಾದಂತ ಗೆಲುವನ್ನ ಈ ಬಾರಿಯೂ ಕೊಟ್ಟಿದ್ದೀರಿ. ದಯವಿಟ್ಟು ಭಾಷಣ ಮುಗಿಯೋವರೆಗೂ ಮತ್ತೆ ಪಟಾಕಿ ಹೊಡೆಯಬೇಡಿ, ಒಂದು 10 ನಿಮಿಷ ಸುಮ್ಮನೆ ಇರಿ ದಯವಿಟ್ಟು. ಹೋದ ಬಾರಿ ಚುನಾವಣೆಯಲ್ಲಿ ಬೆಂಗಳೂರು ನಗರದ ಇತಿಹಾಸದಲ್ಲೇನೆ ಅತಿ ದೊಡ್ಡ ಅಂತರದಲ್ಲಿ 3,30,000 ಮತಗಳ ಅಂತರದಲ್ಲಿ ತಾವೆಲ್ಲರೂ ಕೂಡ ಬಿಜೆಪಿಯನ್ನ, ನನ್ನನ್ನ, ಮೋದಿಯವರನ್ನ ಗೆಲ್ಲಿಸಿದ್ರಿ. ಈ ಬಾರಿ ಕಾಂಗ್ರೆಸ್ ಸರ್ಕಾರ, ಮಂತ್ರಿಗಳ ಮಗಳು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹೊಳೆಯಂತೆ ಖರ್ಚು ಮಾಡಿ ಇದೆಲ್ಲ ಪ್ರಯತ್ನ ಆದ್ರೂ ಕೂಡ 2.25 ಲಕ್ಷ ಮತಗಳ ಅಂತರದಿಂದ ನೀವು ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿದ್ದೀರಿ. ಬಹಳ ದೊಡ್ಡ ಸಾಧನೆಯನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ದೀವಿ ಸ್ನೇಹಿತರೆ. 2.25 ಲಕ್ಷ ಮತಗಳ ಅಂತರ. ಇನ್ನೂ ಕೆಲವು ಕೌಂಟಿಂಗ್ ರೌಂಡ್ ಬಾಕಿ ಇದೆ. ಇನ್ನೂ ಪೋಸ್ಟಲ್ ವೋಟ್ ಕೌಂಟೇ ಆಗಿಲ್ಲ. ಕೆಲವರಿಗೆ ರಾಜಕೀಯ ವಿಶ್ಲೇಷಣೆ ಮಾಡೋರು ಈ ಸತಿ ಬಹಳ ಟೈಟ್ ಇದೆ ಎಲೆಕ್ಷನ್, ಲೀಡ್ ಕಡಿಮೆ ಆಗ್ಬೋದು. ಕಾಂಗ್ರೆಸ್ನವರು ನಿನ್ನೆ ಮೊನ್ನೆ ಬೆಟ್ಸ್ ಕಟ್ಟಕ್ಕೂ ಒಂದಿಷ್ಟು ಜನ ಹುಡುಕಿದ್ರಂತೆ. 25,000 ಗೆಲ್ತೀವಿ ನಾವು, ಬೆಟ್ಸ್ ಕಟ್ಟಿ ಅಂತ. ಬೆಟ್ಸ್ ಕಟ್ಟಕ್ ಮುಂದೆ ಯಾರು ಬರ್ಲಿಲ್ಲ, ಅದು ಬೇರೆ ಮಾತು. ಆದ್ರೆ ಅವರಿಗೆ ಈ ಧೈರ್ಯ ಎಲ್ಲಿಂದ ಬಂತು ಅಂದ್ರೆ 100 ಕೋಟಿ ರೂಪಾಯಿನ ಈ ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡೋದು. ಎಲೆಕ್ಷನ್ ಕಳೆದ 3 ದಿವಸ ಇದ್ದಾಗ ನನಗೆ ಸತೀಶ್ ರೆಡ್ಡಿ ಅವರು, ಆರ್ ಅಶೋಕ್ ಅವರು, ನಮ್ಮ ಶಾಸಕರುಗಳು ಫೋನ್ ಮಾಡಿ ಹೇಳ್ತಿದ್ರು, ಸರ್ ಈ ಏರಿಯಾದ ದುಡ್ಡು ಹಂಚಕ್ ಬಂದಿದ್ದಾರೆ, ವೋಟಿಗೆ 1000 ಕೊಟ್ಟಿದ್ದಾರೆ, ವೋಟಿಗೆ 2,000 ಕೊಟ್ಟಿದ್ದಾರೆ, ನಾವೇನ್ ಮಾಡ್ಬೇಕು? ಇಲ್ಲಿ ಬಂದು ದುಡ್ಡು ಹಂಚ್ತಾ ಇದ್ದಾರೆ, ಈ ಕಡೆ ಹೋದ್ರೆ ಅಲ್ಲಿ ಬರ್ತಾ ಇದ್ದಾರೆ, ಎಲ್ಲ ಕಡೆ ದುಡ್ಡು ಹಂಚ್ತಾ ಇದ್ದಾರೆ. MP ಎಲೆಕ್ಷನ್ ಅಲ್ಲಿ ಯಾವತ್ತೂ ಕೂಡ ದುಡ್ಡು ಹಂಚಿರ್ಲಿಲ್ಲ, ಫಸ್ಟ್ ಟೈಮ್ ದುಡ್ಡು ಹಂಚ ಕಾಂಗ್ರೆಸ್ನವ್ರು ಬಂದಿದ್ದಾರೆ. ಇತಿಹಾಸದಲ್ಲೇ ಬಂದಿರಲಿಲ್ಲ. ಆದ್ರೆ ಈ ಸತಿ ಇವತ್ತು ಈ ತರ ದುಡ್ಡು ಹಂಚುವಂತದ್ದು ಬಂದು, ನಾನು ಪ್ರತಿ ಬಾರಿ ಪ್ರತಿ ಶಾಸಕರು, ನಮ್ಮ ನಾಯಕರು ಫೋನ್ ಮಾಡಿ ಕೇಳಿದಾಗ್ಲೂ ನಾನು ಹೇಳಿದೆ, ಕಾಂಗ್ರೆಸ್ನವರು ಎಷ್ಟೇ 1000 ಕೋಟಿ ರೂಪಾಯಿ ದುಡ್ಡನ್ನ ಹಂಚಲಿ, ನಾವು ಒಂದೇ ಒಂದು ಓಟಿಗೂ ಕೂಡ ನಾವು 1 ರೂಪಾಯಿ ಕೂಡ ನಾವು ಕೊಡೋದಿಲ್ಲ, ಪ್ರಾಮಾಣಿಕವಾಗಿ ಚುನಾವಣೆ ನಡೆಸ್ತೇವೆ. ನಾನಿವತ್ತು ಮಾಧ್ಯಮದವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, 45 ದಿವಸಗಳ ಚುನಾವಣೆ ನಾವು ಮಾಡಿದ್ವಿ. ನಾನಿವತ್ತು
ಎದೆ ತಟ್ಟಿ ಪ್ರಾಮಾಣಿಕತೆಯಿಂದ ಹೇಳ್ತೇನೆ, ನಮ್ಮ ಕ್ಷೇತ್ರದ ಮತದಾರರಿಗೆ ಒಂದೇ ಒಂದು ರೂಪಾಯಿಯ ಆಮಿಷವನ್ನು ಒಡ್ಲಿಲ್ಲ, ನಾವು ಸುಳ್ಳನ್ನ ಹೇಳಲಿಲ್ಲ, ಪ್ರಾಮಾಣಿಕವಾಗಿ ಚುನಾವಣೆಯನ್ನು ನಡೆಸಿದ್ವಿ. ಜನ ಇವತ್ತು ಬೆಂಗಳೂರು ದಕ್ಷಿಣದ ಜನ ತೋರಿಸಿದ್ದಾರೆ, ಹಣ ಬಲ ಅಲ್ಲ ಗೆಲ್ಲೋದು, ಜನ ಬಲ ಇವತ್ತು ಗೆಲ್ಲೋದು ಅನ್ನೋದನ್ನ ಬೆಂಗಳೂರು ದಕ್ಷಿಣದ ಜನ ಇವತ್ತು ಸಾಬೀತು ಮಾಡಿ ತೋರಿಸಿದ್ದಾರೆ. ನಾನಿವತ್ತು ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲೂ ವಿಶೇಷವಾಗಿ ಇಲ್ಲೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಸೇರಿದ್ದಾರೆ. ಈ ಬಾರಿ ಹಿಂದೆಂದೂ ಇಲ್ಲದೆ ಇದ್ದಂತ ಬಿಸಿಲು, ಆ ಸುಡು ರಣ ಬಿಸಿಲಿನಲ್ಲಿ ದಿನಕ್ಕೆ 10 ಗಂಟೆ 12 ಗಂಟೆ ನೀವು ಬಿಸಿಲಿನಲ್ಲಿ ಕ್ಯಾಂಪೇನ್ ಮಾಡಿದ್ರಿ. ನರೇಂದ್ರ ಮೋದಿಯನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನೋ ಶಪಥದಿಂದ ನೀವೆಲ್ಲ ಕೆಲಸ ಮಾಡಿದ್ರಿ. ಯಾವ್ಯಾವ ಕ್ಷೇತ್ರದಲ್ಲಿ ನಮಗೆ ಹೋದ ಬಾರಿ ಏನ್ ಲೀಡ್ ಸಿಕ್ಕಿತ್ತೋ 5 ವರ್ಷ ಯಾವುದೇ ಆಂಟಿ ಇನ್ಕಂಬೆನ್ಸಿ ಇಲ್ದಲೆ, ಯಾವುದೇ ಅಧಿಕಾರಿ ವಿರೋಧಿ ಅಲೆ ಇಲ್ದಲೆ ಮತ್ತೆ ನಮ್ಮ ಬಹುಮತವನ್ನ ಸಾಬೀತು ಮಾಡಿದ್ರಿ. ಬೊಮ್ಮನಹಳ್ಳಿಯ ಕಾರ್ಯಕರ್ತರ ಬಗ್ಗೆ, ಬೊಮ್ಮನಹಳ್ಳಿಯ ನಮ್ಮ ಶಾಸಕರ ಬಗ್ಗೆ ನಾನು ವಿಶೇಷವಾಗಿ ಹೇಳಲೇಬೇಕು. ಸತೀಶ್ ಅಣ್ಣಂಗೆ ಕಾಲಿಗೆ ಆಪರೇಷನ್ ಆಗಿತ್ತು, ಅವರಿಗೆ 4 ಹೆಜ್ಜೆ ಓಡಾಡೋದಿಕ್ಕೆ ಕಷ್ಟ ಆಗ್ತಾ ಇತ್ತು. ಅಂತ ಪರಿಸ್ಥಿತಿಲೂ ದಿನಕ್ಕೆ 12-14 ತಾಸು ಗಾರ್ಮೆಂಟ್ ಫ್ಯಾಕ್ಟರಿಗಳಿರ್ಬೋದು, 20 ಅಂತಸ್ತಿನ ಅಪಾರ್ಟ್ಮೆಂಟ್ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಮೈದಾನ ಇರ್ಬೋದು, ಹೊಂಗಸಂದ್ರದ ಸಣ್ಣ ಸಣ್ಣ ರೆವೆನ್ಯೂ ಪಾಕೆಟ್ಗಳಿರ್ಬೋದು, ಎಲ್ಲ ಕಡೆ ದಿನಕ್ಕೆ 14-15 ಗಂಟೆ ಓಡಾಡಿ ಪೇನ್ ಕಿಲ್ಲರ್ ತಗೊಳ್ತಾ ಕಾರ್ನಲ್ಲಿ ಕೂತ್ಕೊಂಡು ಚುನಾವಣೆ ಮಾಡಿಸಿದ್ದು ಸತೀಶ್ ಅಣ್ಣ. ನಮ್ಮ ಬೊಮ್ಮನಹಳ್ಳಿಯ ಕಾರ್ಯಕರ್ತರು ಬಹಳ ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ರು. ಬೇರೆ ಬೇರೆ ರೀತಿ ವ್ಯಾಖ್ಯಾನ ಇತ್ತು, ಬೊಮ್ಮನಹಳ್ಳಿ ಲೀಡ್ ಕಡಿಮೆ ಆಗತ್ತೆ, ಬೊಮ್ಮನಹಳ್ಳಿ ಹಾಗಾಗತ್ತೆ ಹೀಗಾಗತ್ತೆ. ಆದ್ರೆ ಇವತ್ತು 55,000 ಮತಗಳ ಲೀಡನ್ನ ಬೊಮ್ಮನಹಳ್ಳಿಯ ಜನ, ಬೊಮ್ಮನಹಳ್ಳಿಯ ಕಾರ್ಯಕರ್ತರು ನೀವೆಲ್ಲರೂ ಪ್ರಯತ್ನ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ನಾನು ಅರ್ಪಿಸ್ತಾ ಇದ್ದೆ. ಅಮಿತ್ ಶಾ ಅವ್ರ ರ್ಯಾಲಿಗೆ ಬಂದ್ರು, ನಮ್ಗೆ 2 ದಿವಸ ಟೈಮ್ ಇದ್ದಿದ್ದು. ಎಂತ ಭವ್ಯವಾದಂತ ರ್ಯಾಲಿಯನ್ನ ಬೊಮ್ಮನಹಳ್ಳಿಯ ಕಾರ್ಯಕರ್ತರು ಆರ್ಗನೈಸ್ ಮಾಡಿದ್ರು. ಆ ರ್ಯಾಲಿಯನ್ನು ನೋಡಿ ಅಮಿತ್ ಶಾ ಅವರು ವೇದಿಕೆ ಮೇಲಿನ ವೆಹಿಕಲ್ ಇಂದಾನೆ ಹೇಳಿದ್ರು, आपका काम तो हो गया, ये भीड़ देख के पता चल रहा है ऐतिहासिक जीत आपकी होगी. ಇಂಥ ಕೆಲಸ ಬೊಮ್ಮನಹಳ್ಳಿಲಾಯ್ತು. ಇನ್ನು 3 ಕ್ಷೇತ್ರಗಳ ನಮ್ಮ MLA ಇಲ್ಲ, ಗೋವಿಂದರಾಜನಗರ, ವಿಜಯನಗರ, ನಮ್ಮ BTM ಲೇಔಟ್. ನಾವ್ ಈ ಸತಿ ಗೋವಿಂದರಾಜನಗರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಉಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಪ್ರಯತ್ನ ಪಟ್ಟು ಕೆಲಸ ಮಾಡಿ, ತುಮಕೂರಿನಲ್ಲಿದ್ರು ಸೋಮಣ್ಣ ಸಾಹೇಬರು ಪದೇ ಪದೇ ಫೋನ್ ಮಾಡಿ ಕೆಲಸ ಹೇಗ್ ನಡೀತಾ ಇದೆ ಏನು ಅಂತ ವಿಚಾರಿಸ್ಕೊಳ್ತಾ ಇದ್ರು, ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ರು. ಬರೀ ಆಪ್ ನಲ್ಲಿ ನಾವು ಮತದಾರರನ್ನ ಮುಟ್ಲಿಕ್ಕೆ ಆಪ್ ಮಾಡಿ ಕಾರ್ಯಕರ್ತರಿಗೆ ಆಪ್ ಕೊಟ್ವಿ. ಗೋವಿಂದರಾಜನಗರದ ಕಾರ್ಯಕರ್ತರು 1 ಲಕ್ಷ ಮತದಾರರನ್ನ ಆಪ್ ಮೂಲಕ ಮುಟ್ಟಿ ಇವತ್ತು 50,000 ಮತಗಳ ಮಾರ್ಜಿನ್ ಅನ್ನ ನಮ್ಮ ಗೋವಿಂದರಾಜನಗರದಿಂದ ನಮ್ಮ ಜನತೆ, ನಮ್ಮ ಕಾರ್ಯಕರ್ತರು ನೀವೆಲ್ಲರೂ ಪ್ರಯತ್ನ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು. ವಿಜಯನಗರ ಅಲ್ಲೂ ನಮ್ಮ ಶಾಸಕರಿಲ್ಲ, ಅಲ್ಲೂ ಕೂಡ ನಾವು ಎಲ್ಲೇ ಕ್ಯಾಂಪೇನ್ಗೆ ಹೋದ್ರು ಕೂಡ, ಎಲ್ಲಿ MLA ಎಲೆಕ್ಷನ್ ನಲ್ಲಿ ನಮಗೆ ಕಡಿಮೆ ವೋಟ್ ಬಿದ್ದಿತ್ತೋ ಅಂತ ಏರಿಯಾಗಳಲ್ಲೂ ಕೂಡ ನಾವು ಕ್ಯಾಂಪೇನ್ಗೆ ಹೋದಾಗ ಅಭೂತಪೂರ್ವವಾದಂತಹ ಒಂದು ಸ್ವಾಗತವನ್ನ ಪ್ರಯತ್ನ ಜನ ನಮಗೆ ಕೊಟ್ಟರು. ರವೀಂದ್ರ ಅವ್ರ ನೇತೃತ್ವದಲ್ಲಿ, ನಮ್ಮ TV ಕೃಷ್ಣ ಅವ್ರ ನೇತೃತ್ವದಲ್ಲಿ ಎಲ್ಲ ನಮ್ಮ ಹಿರಿಯ ಕಾರ್ಯಕರ್ತರು, ಚಂದ್ರಶೇಖರಯ್ಯನವರು, ನಮ್ಮ ಕಿರಣ್, ನನ್ನ ಒಬ್ಬರದು ಇಬ್ಬರದು ಹೆಸರು ಹೇಳಿದ್ರೆ ಬಹಳ ಜನದ ಹೆಸರು ಬಿಟ್ಟು ಹೋಗುತ್ತೆ. ಎಷ್ಟು ಜನ ನಮ್ಮ ಕಾರ್ಯಕರ್ತರು ನಿಸ್ವಾರ್ಥವಾಗಿ ಕೆಲಸ ಮಾಡಿ ವಿಜಯನಗರದಲ್ಲಿ ಯಾರೂ ಕೂಡ ಊಸಿರ್ಲಿಲ್ಲ. 35,000 ಮತಗಳ ಮಾರ್ಜಿನ್ ಅಲ್ಲಿ ವಿಜಯನಗರದಿಂದ ಬಂದಿದೆ. 35,000 ಮಾರ್ಜಿನ್.
ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ವಿಜಯನಗರದ ಜನಕ್ಕೆ ವಿಶೇಷವಾಗಿ ಅಭಿನಂದನೆ. ಇನ್ನು BTM ಲೇಔಟ್, ಕಾಂಗ್ರೆಸ್ನವ್ರು ಲೆಕ್ಕ ಹಾಕಿದ್ದೇ ಹಾಕಿದ್ದು. BTM ನಲ್ಲೇ ನಮಗೆ 25,000 ಬರುತ್ತೆ, ಅದ್ ನಮ್ ತವ್ರ ಮನೆ ಅಂತ. BTM ನಲ್ಲಿ 25 ಬರುತ್ತೆ, ಜಯನಗರದಲ್ಲಿ 25 ಬರುತ್ತೆ. ಏನ್ BTM ಲೇಔಟ್ ನಲ್ಲಿ ನಮ್ ಕಾರ್ಯಕರ್ತರು ಹೆದರಿಸಿದ್ರು, ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಸಿದ್ದು, ಗಲಾಟೆಗಳು ಮಾಡಿಸಿದ್ದು, ಬಲವಂತವಾಗಿ ರೌಡಿ ಶೀಟರ್ಗಳು ಹಾಕ್ಸಿದ್ದು, ಮನೆಗಳು ಕಟ್ಟಿರೋರಿಗೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಮನೆ ಕಟ್ಟಿರೋರಿಗೆ ನೋಟಿಸ್ ಕೊಡಿಸಿದ್ದು, ಪೊಲೀಸ್ನವ್ರು ಬಳಸ್ಕೊಂಡು ಎಲೆಕ್ಷನ್ ಮಾಡಿಸಿದ್ದು, ರಾಜೇಂದ್ರ ನಗರದಲ್ಲಿ, ಲಕ್ಸಂದ್ರದಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತರುಗಳ ಮೇಲೆ ದೌರ್ಜನ್ಯ ಮಾಡಿಸಿದ್ದು. ಇದೆಲ್ಲ ಆರ್ಭಟ ಮಾಡಿದ್ರು ಕೂಡ ನಮ್ಮೆಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ನಮ್ಮ ಗೋಪಿಯಣ್ಣ, ಶ್ರೀಧರ್ ರೆಡ್ಡಿ ಅವರು, ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು ರಾಜೇಂದ್ರ ರೆಡ್ಡಿ ಅವರು ಎಲ್ಲ ಪ್ರಯತ್ನದಿಂದಾಗಿ, ನಮ್ಮ ಎಲ್ಲ ಕಾರ್ಪೊರೇಟರ್ಗಳು, ಸುಧಾಕರ್ ಅವರು, ಸರಳಾ ಮಹೇಶ್ ಬಾಬು ಅವರು, ಎಷ್ಟು ಜನ, ಒಬ್ರದ್ದು ಇಬ್ರು ನನ್ನ ಹೆಸರೆಷ್ಟು ಹೇಳಿ, ನಮ್ಮ ಮುತ್ತಪ್ಪಣ್ಣ, ನಮ್ಮ ದೇವದಾಸು, ಎಷ್ಟು ಜನ, ಎಲ್ಲರ ಪ್ರಯತ್ನದಿಂದ 10,000 ಮತಗಳ ಲೀಡು BTM ಲೇಔಟ್ ನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಪಡ್ತೀವಿ. 10,000 ಮತಗಳಲ್ಲಿ. ಇನ್ನು ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ನವರು ಒಪ್ಕೊಂಡ್ಬಿಟ್ಟಿದ್ರು ನಮ್ಗೇನ್ ಲೀಡ್ ಬರಲ್ಲ ಅಂತ. ಆದ್ರೆ ಎಸ್ಟಿಮೇಶನ್ ತಪ್ಪು ಮಾಡಿದ್ರು. ಅವ್ರು ಏನು ಪಟ್ಟು ಹಾಕ್ತಾರೆ ಅದಕ್ಕೆ 2ರಷ್ಟು ಪಟ್ಟು ಹಾಕಿದ್ದು ಅಶೋಕಣ್ಣ. ಅಶೋಕ್ ಅವರು ಪ್ರತಿ ಸತಿ ಹೇಳಿದ್ರು, ಕಾಂಗ್ರೆಸ್ನವರು ಏನೇ ಪ್ರಯತ್ನ ಮಾಡ್ಲಿ 50,000ಕ್ಕಿಂತ ಒಂದೇ ಒಂದು ಓಟು ಕಡಿಮೆ ಆಗದಲ್ಲೇ ಇರೋ ರೀತಿ ನಾವು ಪದ್ಮನಾಭನಗರದಲ್ಲಿ ನಾವು ಮಾಡ್ತೀವಿ ಅಂತ ಅಶೋಕ್ ಅವರು ಹೇಳಿದ್ರು. ಬಹಳ ಜನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಕಾಂಗ್ರೆಸ್ಸಿಗೆ ಆಮಿಷ ಒಡ್ಡಿ ಹೆದರಿಕೆ ಬೆದರಿಕೆ ಮಾಡಿಸಿ ಕರ್ಕೊಂಡೋದ್ರು. ಯಾವ್ಯಾವ ಏರಿಯಾದಲ್ಲಿ ಕಾಂಗ್ರೆಸ್ನವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಸೇರ್ಕೊಂಡ್ರು ಆ ವಾರ್ಡ್ಗಳಲ್ಲೇ 10,000, 12,000, 14,000 ಲೀಡ್ ನಮಗೆ ಸಿಕ್ಕಿದೆ. ಇವತ್ತು ನಮ್ಮೆಲ್ಲ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಇಲ್ಲೇ ಬಹಳ ಜನ ಇದ್ದಾರೆ. ಇಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಅವರು ಇದ್ದಾರೆ, ಕಬ್ಬಾಳ್ ಉಮೇಶ್ ಅವರು ಇದ್ದಾರೆ, ಬಹಳ ಜನ ನಮ್ಮ ಕಾರ್ಯಕರ್ತರು, NR ರಮೇಶ್ ಅವರು, ಎಷ್ಟು ಜನ ನಮ್ಮ ಯಡಿಯೂರು ವಾರ್ಡ್ ನಲ್ಲೇನೆ 11,000 ಲೀಡ್ ನಮಗೆ ಯಡಿಯೂರು ಒಂದು ವಾರ್ಡ್ ನಲ್ಲಿ ಸಿಕ್ಕಿದೆ. ಎಷ್ಟು ಜನ, ಒಬ್ರು ಇಬ್ರು ಹೆಸರೆಂಗಳು. ಅಶೋಕ್ ಅವ್ರ ನೇತೃತ್ವದಲ್ಲಿ ಪದ್ಮನಾಭನಗರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಪದ್ಮನಾಭನಗರದಲ್ಲಿ ನಾನು ಹೇಳಲೇಬೇಕು, ನಮ್ಮ ಬಿಜೆಪಿಯ ಕಾರ್ಯಕರ್ತರ ಜೊತೆಗೇನೆ ನಮ್ಮ ವಾಲಂಟಿಯರ್ ಟೀಮು, ನಮೋ ಆರ್ಮಿ ಅವರು ಪದ್ಮನಾಭನಗರದ ಬಹಳ ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ರು. 54,000 ಮತಗಳ ಲೀಡನ್ನ ಪದ್ಮನಾಭನಗರದಲ್ಲಿ ನೀವೆಲ್ಲ ಪ್ರಯತ್ನ ಪಟ್ಟು ಕೊಟ್ಟಿದ್ದೀರಿ. ಪದ್ಮನಾಭನಗರದ ಜನಕ್ಕೆ ವಿಶೇಷವಾದಂತಹ ಅಭಿನಂದನೆ, ಕೃತಜ್ಞತೆ. ಆಂಜನಪ್ಪನವರು, ವೆಂಕಟಸ್ವಾಮಿ ನಾಯ್ಡು ಅವರು, ನಮ್ಮ ಅಧ್ಯಕ್ಷರಾದಂತಹ ಫ್ಲವರ್ ರವಿ ಅವರು, ಎಷ್ಟು ಜನ ಪ್ರಯತ್ನ ಪಟ್ಟು ಕೆಲಸ ಮಾಡಿ. ನಮ್ಮ ಬಸವನಗುಡಿ, ನಮ್ಮ ಮನೆ, ನಾನು ಎಲ್ಲದಕ್ಕಿಂತ ಬೇಗ ಕೌಂಟಿಂಗ್ ಮುಗ್ದಿದ್ದೆ ಬಸವನಗುಡಿ. ನಾನು 11:15 ಹೋಗೋ ಅಷ್ಟೊತ್ತಿಗೆ ಬಸವನಗುಡಿ ಕೌಂಟಿಂಗ್ ಮುಗ್ದೇ ಹೋಗಿತ್ತು. ಎಷ್ಟಾಯ್ತು ಬಸವನಗುಡಿ ಕೌಂಟಿಂಗ್ ಏನಾಯ್ತು ಅಂತ ಕೇಳಿದ್ರೆ ಬರೋಬ್ಬರಿ 83,000 ವೋಟ್ಸ್ ಲೀಡ್. 83,000 ಮತಗಳ ಅಂತರ. ಎರಡ್ 2008ರಲ್ಲಿ ರವಿ ಸುಬ್ರಹ್ಮಣ್ಯ ಅವರು ಅಲ್ಲಿಗೆ ಶಾಸಕರಾದಾಗ ಕೇವಲ 13-14 ಮತಗಳಲ್ಲಿ ನಾವು ಗೆದ್ದಿದ್ದು. ಎಲ್ಲ ವಾರ್ಡ್ಗಳಲ್ಲೂ ನಮ್ಮ ಕಾರ್ಪೊರೇಟರ್ಗಳು ಇರಲಿಲ್ಲ. ಹನುಮಂತ ನಗರ ಅಂದ್ರೆ ಬಿಜೆಪಿಗೆ ವೀಕು, ಶ್ರೀನಗರ ಅಂದ್ರೆ ಬಿಜೆಪಿಗೆ ವೀಕು, ಧೋಬಿಘಾಟು ಅಂದ್ರೆ ಬಿಜೆಪಿಗೆ ವೀಕು. ಆದ್ರೆ ಕಳೆದ 15 ವರ್ಷದಲ್ಲಿ
ರವಿ ಸುಬ್ರಹ್ಮಣ್ಯ ಅವರ ಪ್ರಯತ್ನ, ಅವರ ಸರಳತೆ, ಸಜ್ಜನಿಕೆ, ನಮ್ಮ ಬಸವನಗುಡಿಯ ಕಾರ್ಯಕರ್ತರ ಪರಿಶ್ರಮ, ಇವತ್ತು ಬಸವನಗುಡಿಯ ಪ್ರತಿ ಬೂತ್ ನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಗೆಲುವು. ಪ್ರತಿ ಬೂತ್ ಎಲ್ಲ ನಮ್ಮ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ಗಳು ಬಸವನಗುಡಿ ಎಷ್ಟು ಪ್ರಯತ್ನ ಪಟ್ಟು ಕೆಲಸ ಮಾಡಿ. ಇನ್ನು ನಮ್ಮ ಚಿಕ್ಕಪೇಟೆ ಮತ್ತೆ ಜಯನಗರದಲ್ಲಿ ನಮಗೆ ಬಹಳ ದೊಡ್ಡ ಸವಾಲಿದೆ. ನಮ್ಮ ಬಿಜೆಪಿಯ ವೋಟರ್ಸ್ಗಳ ಸಂಖ್ಯೆನೇ ಕಡಿಮೆ ಆಗೋಗ್ಬಿಟ್ಟಿದೆ. ಗುರಪ್ಪನಪಾಳ್ಯದಲ್ಲಿ, ತಿಲಕ್ ನಗರದಲ್ಲಿ, ಬೈರ್ಸಂದ್ರದಲ್ಲಿ, ಅಲ್ಲಿ ನಮ್ಮ ಚಿಕ್ಕಪೇಟೆ, ಜಯನಗರ, ಸುಧಾಮ್ ನಗರ, ಸಿದ್ದಾಪುರ, ಈ ಎಲ್ಲ ಭಾಗದಲ್ಲಿ ಕಾಂಗ್ರೆಸ್ನ ಮತದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಸತಿ ಜಯನಗರದಲ್ಲಿ ಮತ್ತೆ ಚಿಕ್ಕಪೇಟೆಯಲ್ಲಿ ನಮ್ಮ ವೋಟು 10,000 ಕಡಿಮೆ ಆಗಿದ್ರೆ ಅವರು ವೋಟು 10,000 ಅಲ್ಲಿ ಜಾಸ್ತಿ ಆಗಿದೆ. ಅದಾಗಿಯೂ ಕೂಡ ನಮ್ಮ ಚಿಕ್ಕಪೇಟೆಯ ಕಾರ್ಯಕರ್ತರು ಹಗಲು ರಾತ್ರಿ ಪರಿಶ್ರಮ ಪಟ್ಟು, ಬಹಳ ದೊಡ್ಡ ಪರಿಶ್ರಮ ಪಟ್ಟು ಇವತ್ತು ಕೆಲಸ ಮಾಡಿದ್ದಾರೆ. ಇಲ್ಲಿ ತುಂಬಾ ಜನ ನಮ್ಮ ಕಾರ್ಯಕರ್ತರಿದ್ದಾರೆ, ಬಹಳ ಜನ ಹಿರಿಯರು, ನಮ್ಮ ವೇದವ್ಯಾಸ್ ಭಟ್ರು, ನಮ್ಮ ಅನಿಲ್ ಅವರು, ನಮ್ಮ ಅಧ್ಯಕ್ಷರಾದಂತ ವಸಂತ್ ಕುಮಾರ್ ಅವರು, ಜಯನಗರದ ನಮ್ಮ ಮಂಜು ಅವರು, ಧನರಾಜ್ ಅವರು, ಎಷ್ಟು ಜನ ನಮ್ಮ ಕಾರ್ಯಕರ್ತರು ಬಹಳ ಪ್ರಯತ್ನ ಪಟ್ಟು, ಒಬ್ರದ್ದು ಇಬ್ರದ್ದು ಹೆಸರು ಹೇಳಿದ್ರೆ ಕಡಿಮೆ ಆಗುತ್ತೆ, ಎಷ್ಟು ಜನ ಪ್ರಯತ್ನ ಪಟ್ಟು ಅಲ್ಲಿ ದೊಡ್ಡ ಫೈಟ್ ಅನ್ನು ನಾವು ಕೊಟ್ಟಿದ್ದೀವಿ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವ್ರ ವೋಟ್ ಜಾಸ್ತಿ ಆಗಿದ್ರಿಂದ 1,500 ಅಷ್ಟು ವೋಟ್ ನಮಗೆ ಅಲ್ಲಿ ಕಡಿಮೆ ಆಗಿದೆ. ಜಯನಗರದಲ್ಲೂ ಕೂಡ ರಾಮಮೂರ್ತಿಯವರ ಚುನಾವಣೆ ನಮ್ಗೊಂದು ಅಗ್ನಿ ಪರೀಕ್ಷೆ ಇತ್ತು. ಕೇವಲ 16 ಮತಗಳಿಂದ ನಾವು ಗೆದ್ವಿ. ಆ ಚುನಾವಣೆ ಫಲಿತಾಂಶವನ್ನ ಅಸಿಂಧು ಮಾಡಕ್ಕೆ ಏನೇನೋ ಪ್ರಯತ್ನ ಪಟ್ಟು, ಆದ್ರೂ ಕೂಡ ನಾವು ಹೋರಾಟ ಮಾಡಿದ್ರಿಂದ ನಾವು ಗೆದ್ವಿ. ಆದ್ರೆ ಇವತ್ತು ಜಯನಗರದಲ್ಲಿ ಅವರ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ಗೋವಿಂದ್ ನಾಯ್ಡು ಅವರು, ನಟರಾಜ್ ಅವರು, ನಮ್ಮ ಮಂಜುನಾಥ್ ರೆಡ್ಡಿ ಅವರು, ನಮ್ಮ ಸೋಮಶೇಖರ್ ಅವರು, ನಮ್ಮ ಚಂದ್ರಶೇಖರ್ ರಾಜು ಅವರು, ಎಲ್ಲರೂ ನಮ್ಮ ಶಾಸಕರ ನೇತೃತ್ವದಲ್ಲಿ, ನಮ್ಮ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟ ನಾವು ಮಾಡಿದ್ದೀವಿ. ಇಷ್ಟಾದ್ರೂ ಕೂಡ ಜಯನಗರದಲ್ಲಿ ನಮಗೆ 2,000 ಮತಗಳ ಕಡಿಮೆ ಆಗಿದೆ. ಇದರಿಂದ ನಮ್ಮೆಲ್ರಿಗೂ ಒಂದು ದೊಡ್ಡ ಪಾಠ ಇದೆ. ಬಿಜೆಪಿ ವೋಟರ್ಸ್ ನಾವು 80% ಇದೀವಿ, ಆದ್ರೆ ನಾವು 20% ಪೋಲಿಂಗ್ ಮಾಡ್ತೀವಿ. ಅವ್ರು 20% ಇದ್ದಾರೆ, ಆದ್ರೆ 80% ಪೋಲಿಂಗ್ ಮಾಡ್ತಾರೆ. ನಾವು ಈಗಲೇ ಎಚ್ಚೆತ್ಕೊಂಡು ಜಯನಗರದಲ್ಲಿ, ಚಿಕ್ಕಪೇಟೆಯಲ್ಲಿ ನಮ್ಮ ಮತದಾರರನ್ನ ನಾವು ಜಾಸ್ತಿ ಸೇರಿಸಲಿಲ್ಲ ಅಂತಂದ್ರೆ ಬರೋ ದಿವಸಗಳಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಗಂಡಾಂತರ ಈ ಕ್ಷೇತ್ರಗಳಲ್ಲಿದೆ. ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ನಾವು ಬಿಜೆಪಿಯ ಕಟ್ಟಾಳುಗಳು, ಹಿಂದುತ್ವಕ್ಕೋಸ್ಕರ ರಾಜಕಾರಣ ಮಾಡ್ಲಿಕ್ಕೆ ಬಂದಿರುವಂತವ್ರು. ನಾನೆಲ್ಲ ನಮ್ಮ ಕಾರ್ಯಕರ್ತರಿಗೆ ಮನವಿ ಮಾಡ್ತಾ ಇದ್ದೇನೆ, ಬಿಜೆಪಿಯ ಮತದಾರರನ್ನ ಜಯನಗರದಲ್ಲಿ, ಚಿಕ್ಕಪೇಟೆಯಲ್ಲಿ ಹುಡುಕಿ ಅವರಿಗೆ ಮನೋಬಲ ತುಂಬೋಣಂತೆ, ನಮ್ಮ ಮತದಾರರ ಸಂಖ್ಯೆಯನ್ನು ಜಾಸ್ತಿ ಮಾಡೋಣಂತೆ. ಬರುವಂತ ಎಲ್ಲ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಚಿಕ್ಕಪೇಟೆಯಲ್ಲಿ, ಜಯನಗರದಲ್ಲಿ ಗೆದ್ದೇ ಗೆಲ್ಲುವಂತ ಅಡಿಪಾಯವನ್ನು ನಾವು ಮಾಡೇ ಮಾಡ್ತೇವೆ ಅನ್ನೋ ಸಂಕಲ್ಪ ಇವತ್ತೇ ತೆಗೆದುಕೊಳ್ಳೋಣ. ಇನ್ನು ನಮ್ಮ ಜೊತೆಗೆ ಜೆಡಿಎಸ್ ಸೇರ್ಕೊಂಡಿದ್ದು ಬಹಳ ದೊಡ್ಡದಾಗಿರುವಂತ ಶಕ್ತಿ ನಮಗೆ ಸಿಕ್ಕಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಜೆಡಿಎಸ್ ನ ಕಾರ್ಯಕರ್ತರು ಬಿಜೆಪಿಯ ಮತದಾರರಷ್ಟೇ, ಬಿಜೆಪಿಯ ಕಾರ್ಯಕರ್ತರಷ್ಟೇ ಉತ್ಸಾಹದಿಂದ ಕೆಲಸ ಮಾಡಿದ್ರು. ಇವತ್ತು 2.25 ಲಕ್ಷ ಮತಗಳ ಅಂತರದಲ್ಲಿ ಇವ್ರದ್ದು ಇಷ್ಟೆಲ್ಲಾ ಸಮಸ್ಯೆಗಳು, ಇಷ್ಟೆಲ್ಲ ಆಮಿಷಗಳ ಮಧ್ಯೆನೂ ನಾವು ಗೆದ್ದಿದ್ದೀವಿ ಅಂತಂದ್ರೆ ಜೆಡಿಎಸ್ ಕಾರ್ಯಕರ್ತರ ಪರಿಶ್ರಮ ಕೂಡ ಇದ್ರ ಹಿಂದೆ ಬಹಳ ದೊಡ್ಡದಿದೆ. ನಾವೆಲ್ಲರೂ ಕೂಡ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣನಿಗೆ, ಜೆಡಿಎಸ್ ನ ಎಲ್ಲ ನಾಯಕರಿಗೆ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ಇನ್ನೆರಡು ಅಂಶಗಳನ್ನು ನಿಮಗೆ ತಿಳಿಸಬೇಕಾಗಿರೋದು ನನ್ನ ಕರ್ತವ್ಯ.
ಒಂದು, ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಮತ್ತೆ ಇಂಡಿ ಅಲಯನ್ಸ್ ಅವರು ಮನಸ್ಸಿಗೆ ಬಂದಂತ ಸುಳ್ಳುಗಳನ್ನು ಹೇಳಿದ್ರು. 1,00,000 ರೂಪಾಯಿ ಪ್ರತಿ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಸುಳ್ಳು ಹೇಳಿದ್ರು. 15,000 ರೂಪಾಯಿ ನಾವು ಎಲ್ಲ ನಿರುದ್ಯೋಗಿ ಗಂಡು ಮಕ್ಳಿಗೆ ಕೊಡ್ತೀವಿ ಅಂತಂದ್ರು. ಮನೆ ಮನೆಗೆ ನಾವು ದುಡ್ಡು ಕೊಡ್ತೀವಿ ಅಂದ್ರು. ಫ್ರೀ ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ ಅಂದ್ರು. ಗ್ಯಾರಂಟಿ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅದನ್ನೆಲ್ಲ ನೀವು ಲೆಕ್ಕ ಹಾಕಿದ್ರೆ ಸುಮಾರು 1,00,000 ರೂಪಾಯಿ ಪ್ರತಿ ತಿಂಗಳಿಗೆ ಒಂದು ಮನೆಗೆ ಕೊಡುವಷ್ಟು ದುಡ್ಡನ್ನ ನಾವು ಆಮಿಷ ಕೊಡ್ತೀವಿ ಅಂತ ಕೊಟ್ಟಿದ್ರು. ಅದನ್ನೆಲ್ಲ ನಾವು ಲೆಕ್ಕ ಹಾಕಿದ್ರೆ ಇಡೀ ಭಾರತ ದೇಶದ ಬಜೆಟ್ ಅನ್ನೇ ಜಾಸ್ತಿ ಮಾಡುವಂತ ಒಂದು ಸುಳ್ಳನ್ನ ಹೇಳಿದ್ರು. ಅಂತ ಆಮಿಷಗಳನ್ನು ಒಡ್ಡಿದ್ರು ಕೂಡ ಇವರು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ತಾರೆ ಅಂತ ಸುಳ್ಳು ಹೆಪ್ಪಿಸಿದ್ರು ಕೂಡ, ಮುಸ್ಲಿಮರಿಗೆ ನಾವು ರಿಸರ್ವೇಶನ್ ಕೊಡ್ತೀವಿ ಎನ್ನುವಂತ ಸುಳ್ಳು ಹೇಳಿದ್ರು ಕೂಡ, ನರೇಂದ್ರ ಮೋದಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಎಷ್ಟು ಸುಳ್ಳು ಹೇಳಿದ್ರು ಕೂಡ ದೇಶದ ಜನ ಇವತ್ತು NDA ಮೈತ್ರಿಕೂಟಕ್ಕೆ, ನರೇಂದ್ರ ಮೋದಿ ನೇತೃತ್ವದ ನಾಯಕತ್ವಕ್ಕೆ ಪೂರ್ಣ ಬಹುಮತವನ್ನು ಮತ್ತೊಮ್ಮೆ ಕೊಟ್ಟಿದೆ. ಯಾವುದೇ ಸಂಶಯ ಬೇಡ, 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ತಾ ಇದ್ದಾರೆ. ಮತ್ತೆ ಭಾರತವನ್ನ ಉಜ್ವಲ ಭವಿಷ್ಯದತ್ತ ನರೇಂದ್ರ ಮೋದಿ ಅವರು ಕೊಂಡ್ಕೊಂಡು ಹೋಗ್ತಾರೆ. ಎಷ್ಟು ಸುಳ್ಳು ಪ್ರಚಾರ ಮಾಡು, ಎಷ್ಟು ಸುಳ್ಳು ಪ್ರಚಾರ ಮಾಡು. ಭಾರತದ ಎಲೆಕ್ಷನ್ ನ ಹಿಸ್ಟ್ರಿಯಲ್ಲಿ ಇಷ್ಟು ಸುಳ್ಳು ಹೇಳಿ ಎಲೆಕ್ಷನ್ ಪ್ರಚಾರ ಮಾಡಿದ್ ಎಂದೂ ಇರಲಿಲ್ಲ. ಇಷ್ಟಾದ್ರೂ ಕೂಡ ನಮ್ಮ ಜನ ನರೇಂದ್ರ ಮೋದಿ ಅವರ ಕೈ ಹಿಡಿದ್ರು, ಆಶೀರ್ವಾದ ಮಾಡಿದ್ರು, ಬಿಜೆಪಿಗೆ ಪೂರ್ಣ ಬಹುಮತವನ್ನು ಕೊಟ್ಟಿದ್ದಾರೆ. ಇಲ್ಲೂ ಬೆಂಗಳೂರು ಸೌತ್ ಅಲ್ಲಿ ಸೌಮ್ಯ ರೆಡ್ಡಿ ಅವರು, ನಾನಿವತ್ತು ಚುನಾವಣೆ ಮುಗಿದೋಯ್ತು 50 ದಿವಸ, ಅವ್ರ ಹೆಸರನ್ನ ಫಸ್ಟ್ ಟೈಮ್ ಇವತ್ತೇ ನಾನು ಇವತ್ತು ಉಚ್ಚಾರ ಮಾಡಿರೋದು. ಒಂದೇ ಒಂದು ದಿನ, ಒಂದೇ ಒಂದು ಪಾಸಿಟಿವ್ ಅಜೆಂಡಾ ಜೊತೆ ಜನರ ಹತ್ರ ಮಾತನಾಡಲಿ, ಬರೀ ಸುಳ್ಳು ಹೇಳಿದ್ರು. ನಾವು ಸೇರಿಸಿರುವಂತ ಕಾರ್ಯಕ್ರಮದಲ್ಲಿ, ಡೆಪಾಸಿಟರ್ಸ್ ಗಳಿದ್ದಂತ ಕಾರ್ಯಕ್ರಮದಲ್ಲಿ ಗೂಂಡಾಗಳನ್ನ ಕಳಿಸಿ, ಗಲಾಟೆಗಳು ಮಾಡಿಸಿ, ಜನಕ್ಕೆ ಸುಳ್ಳು ಸುಳ್ಳು ಪ್ರಚಾರ ಮಾಡಿಸಿ, ಬರೀ ಈ ರೀತಿಯ ಸುಳ್ಳನ್ನ ಮಾಡುದು. ಆದ್ರೆ ಬೆಂಗಳೂರು ದಕ್ಷಿಣದ ಜನ ನರೇಂದ್ರ ಮೋದಿ ಅವರ ಕಾರ್ಯದ ಕೆಲಸ, ಕಳೆದ 5 ವರ್ಷದಲ್ಲಿ ನಾವು ಮಾಡಿರುವಂತ ಪ್ರಯತ್ನ, ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮ, ಅನಂತ್ ಕುಮಾರ್ ಅವರು, ವಿಜಯ್ ಕುಮಾರ್ ಅವರು ಬೆಂಗಳೂರು ದಕ್ಷಿಣದಲ್ಲಿ ಮಾಡಿಟ್ಟಂತ ಅಡಿಪಾಯ, ಇದೆಲ್ಲದನ್ನ ಗುರುತಿಸಿ ಮತ್ತೊಮ್ಮೆ ಬಿಜೆಪಿಯನ್ನ ಗೆಲ್ಲಿಸಿದ್ದಾರೆ. ಇಲ್ಲಿರುವಂತ ಯುವ ಕಾರ್ಯಕರ್ತರಲ್ಲಿ ನನ್ನ ಮನವಿ ಹೊಂದಿದೆ. ಪ್ರತಿ ಜನರೇಷನ್ಗೂ ತನ್ನದೇ ಆದಂತ ಉದ್ದೇಶ ಇರುತ್ತೆ. 100 ವರ್ಷದ ಹಿಂದೆ ಇದ್ದಂತ ಯುವಕರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಬೇಕು ಅನ್ನುವಂಥದ್ದು ದೊಡ್ಡ ಉದ್ದೇಶ ಇತ್ತು. ಎಮರ್ಜೆನ್ಸಿ ದೇಶದ ಮೇಲೆ ಹೇರಿಕೆ ಆದಾಗ ಆಗಿದ್ದಂತ ಒಂದು ಜನರೇಷನ್ಗೆ ದೇಶದ ಸಂವಿಧಾನವನ್ನು ಉಳಿಸಬೇಕು, ಎಮರ್ಜೆನ್ಸಿಯನ್ನು ತೆಗಿಬೇಕು ಅನ್ನುವಂತ ಉದ್ದೇಶ ಇತ್ತು. ಆದ್ರೆ ಇವತ್ತಿನ ನಮ್ಮ ತಲೆಮಾರಿನ ಕಾರ್ಯಕರ್ತರಿಗೆ, ಯುವಕರಿಗೆ ನಮಗೊಂದು ಉದ್ದೇಶ ಇದೆ. ಆರ್ ಜನರೇಷನ್ ಆಲ್ಸೋ ಹ್ಯಾಸ್ ಅ ಪರ್ಪಸ್. ಆ ಪರ್ಪಸ್ ಅಂತಂದ್ರೆ ಭಾರತವನ್ನು ನಾವು ವಿಕಸಿತ ಭಾರತ ಮಾಡಬೇಕು, ಡೆವಲಪ್ಡ್ ಇಂಡಿಯಾ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶದ ಪರ್ಪಸ್, ನಮ್ಮ ಜನರೇಷನ್ ನ ಪರ್ಪಸ್. ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಹಳ ದೊಡ್ಡ ಪ್ರಯತ್ನ ಮಾಡಬೇಕಾಗಿದೆ. ನಾನು ಇಲ್ಲಿರುವಂತ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ವಿಶೇಷವಾಗಿ ಇಲ್ಲಿರುವಂತ ಯುವ ಕಾರ್ಯಕರ್ತರಲ್ಲಿ 2026ನೇ ಇಸ್ವಿಗೆ ಡಿಲಿಮಿಟೇಷನ್ ಆಗುವಂತದ್ದಿದೆ. ಬೆಂಗಳೂರಿನಲ್ಲೇನೆ ಸುಮಾರು 14 ಹೊಸ ವಿಧಾನಸಭಾ ಕ್ಷೇತ್ರಗಳು ರಚನೆ ಆಗುವಂತದ್ದಿದೆ. 2028ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯ ನಾವು ವಿಧಾನಸಭೆಗೆ ಎಲೆಕ್ಷನ್ ಹೋದಾಗ ಬೆಂಗಳೂರಿನಲ್ಲೇ ಸುಮಾರು 44-45 ಸೀಟ್ಗಳು ಬೆಂಗಳೂರಿನಲ್ಲಿರುತ್ತೆ. ಅದರ ತಯಾರಿ ಇವತ್ತಿಂದ ನಾವು ಮಾಡಬೇಕಾಗಿದೆ.
ಇಲ್ಲಿರುವಂತ ಎಲ್ಲ ಯುವ ಕಾರ್ಯಕರ್ತರಿಗೆ, ಬಿಜೆಪಿಯ ಎಲ್ಲ ಕಾರ್ಯಕರ್ತರಿಗೆ ನಾನು ಇವತ್ತೊಂದು ಮಾತು ಕೊಡ್ತಾ ಇದ್ದೇನೆ. 2026ನೇ ಇಸ್ವಿಯ ಚುನಾವಣೆ ನಾವು ಯಾವತ್ತು ಹೋಗ್ತೀವೋ, ಯಾವ ಹೊಸ ಕ್ಷೇತ್ರಗಳು ನಿರ್ಮಾಣ ಆಗತ್ತೆ, ಆ ಕ್ಷೇತ್ರಗಳಲ್ಲಿ ಬಿಜೆಪಿಯ ಯುವ ಕಾರ್ಯಕರ್ತರುಗಳನ್ನ ಗುರುತಿಸಿ ಅವರನ್ನ ಶಾಸಕರನ್ನಾಗಿ ಮಾಡಿ ಕರ್ಕೊಂಡು ಬರುವಂತದ್ದು ನನ್ನ ಜವಾಬ್ದಾರಿ. ಇಲ್ಲಿರುವಂತ ಎಲ್ಲ ನಮ್ಮ ಯುವತಿ ಕಾರ್ಯಕರ್ತರಲ್ಲಿ, ಮಹಿಳಾ ಕಾರ್ಯಕರ್ತರಲ್ಲಿ ನನ್ನ ಮನವಿ ಇದೆ. ನರೇಂದ್ರ ಮೋದಿ ಅವರು 33% ನಮ್ಮ ಹೆಣ್ಮಕ್ಳಿಗೆ ಈಗಾಗಲೇ ರಿಸರ್ವೇಶನ್ ಡಿಕ್ಲೇರ್ ಮಾಡಾಗಿದ್ದಾರೆ. ಸಂಸತ್ನಲ್ಲಿ ನಾವು ಪಾಸ್ ಕೂಡ ಮಾಡಿದ್ದೀವಿ. ಏನಿ 44 ಸೀಟ್ ಬೆಂಗಳೂರಿನಲ್ಲಿ ಹೋಗತ್ತೆ, ಅದರಲ್ಲಿ 33% ನಮ್ಮ ಮಹಿಳಾ ಕಾರ್ಯಕರ್ತರು ಶಾಸಕರುಗಳಾಗಿ ಎದ್ದು ಬರ್ತಾರೆ. ಅದರಿಂದ 15 ಜನ ಮಹಿಳಾ ಕಾರ್ಯಕರ್ತರು ಶಾಸಕಿಯರಾಗ್ತಾರೆ. ನಾವು ಯುದ್ಧ ಬಂದಿದ್ದ ಟೈಮ್ನಲ್ಲಿ ಶಸ್ತ್ರಾಭ್ಯಾಸ ಮಾಡೋದು ಬೇಡ. ಇವತ್ತಿಂದ ನಮ್ಮ ಪ್ರಯತ್ನ ಮಾಡೋಣ. ನಾನಿಲ್ಲಿರುವಂತ ಎಲ್ಲ ಕಾರ್ಯಕರ್ತರಿಗೆ ನಾನು ಆಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಸಂಸದರಾದಾಗ ಜಯನಗರದ ಜನಕ್ಕೆ ನೆನಪಿದೆ, ಜಯನಗರ ಕಾರ್ಯಕರ್ತರಿಗೆ ನೆನಪಿದೆ. ನಾನು ನಮ್ಮ ಜಯನಗರದ ಜನಕ್ಕೆ, ಕಾರ್ಯಕರ್ತರಿಗೆ ಹೇಳಿದ್ದೆ, ನಾವು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದೇ ಗೆಲ್ತೀವಿ. ನಾವು ಬಿಜೆಪಿಯನ್ನ ಮತ್ತೆ ಜಯನಗರದಲ್ಲಿ ಅಧಿಕಾರಕ್ಕೆ ತರ್ತೀವಿ, ಬಿಜೆಪಿಯನ್ನ ಶಾಸಕರನ್ನ ನಾವು ತರ್ತೀವಿ ಅಂತ ನಿಮ್ಮೆಲ್ರಿಗೂ ನಾನು ಸಂಕಲ್ಪ ಮಾಡಿದ್ದೆ. ನಿಮಗೆ ಪ್ರಾಮಾಣಿಕತೆ ತಿಳಿಸಿದ್ದೆ. ರಾತ್ರಿ 12 ಗಂಟೆ ಆದ್ರೂ ಪರವಾಗಿಲ್ಲ, ಹೋರಾಟ ಮಾಡಿ ರಾಮಮೂರ್ತಿ ಅವರನ್ನು ನಾವು ಶಾಸಕರನ್ನಾಗಿ ಮಾಡಿದ್ವಿ, ಬಿಜೆಪಿಯನ್ನು ಜಯನಗರದಲ್ಲಿ ಗೆಲ್ಲಿಸಿದ್ವಿ. ಅದೇ ರೀತಿ ನಾನು ಇವತ್ತು ನಿಮಗೆ ಮಾತು ಕೊಡ್ತಾ ಇದ್ದೇನೆ. ಇವತ್ತು ಶಾಸಕರು ಸತೀಶ್ ರೆಡ್ಡಿ ಅವರು ಇಲ್ಲಿದ್ದೀವಿ, ರಾಮಮೂರ್ತಿ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ನಮ್ಮ ಉಮೇಶ್ ಶೆಟ್ಟಿ ಇದ್ದಾರೆ, ರವಿ ಸುಬ್ರಹ್ಮಣ್ಯ ಅವರಿದ್ದಾರೆ, ಗೋಪಿನಾಥ್ ರೆಡ್ಡಿ ಅವರಿದ್ದಾರೆ, ಶ್ರೀಧರ್ ರೆಡ್ಡಿ ಅವರಿದ್ದಾರೆ, ಆರ್ ಅಶೋಕ್ ಅವರು ಬರೋರಿದ್ದಾರೆ. ನಾವಿವತ್ತು ನಿಮಗೆ ಸಂಕಲ್ಪ ಕೊಡ್ತಾ ಇದ್ದೀವಿ. ಐ ಆಮ್ ಪ್ರಾಮಿಸಿಂಗ್ ಆಲ್ ಆಫ್ ಯು, 2026ನೇ ಇಸ್ವಿಯ ಡಿಲಿಮಿಟೇಷನ್ ನಲ್ಲಿ ಆಗುವಂತ ಚುನಾವಣೆಯ ನಂತರ 2028ರಲ್ಲಿ ಯಾವತ್ತು ಹೊಸ ಚುನಾವಣೆ ಕರ್ನಾಟಕದಲ್ಲಿ ನಡೆಯುತ್ತೋ, ಬೆಂಗಳೂರಿನಲ್ಲಿ ಸಾಮಾನ್ಯ ಕುಟುಂಬದಿಂದ ಕೆಲಸ ಮಾಡ್ಕೊಂಡು ಬಂದಿರುವಂತ ಯುವಕರನ್ನ ಗುರುತಿಸಿ ಶಾಸಕರನ್ನ ಮಾಡೋದು ನನ್ನ ಜವಾಬ್ದಾರಿ. ಅದಕ್ಕಿಂತ ಮುಂಚೆ ಬಿಬಿಎಂಪಿ ಚುನಾವಣೆ ಬರೋದಿದೆ. ನಾನಿವತ್ತು ಪಾರ್ಟಿಯ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಒಳಗಡೆ ನಾನು ಹೇಳಿದ್ದೀನಿ, ಇವತ್ತು ಸಾರ್ವಜನಿಕವಾಗೂ ನಾನು ಹೇಳ್ತಾ ಇದ್ದೀನಿ. ಬಿಜೆಪಿ ನಾವು ಬಿಬಿಎಂಪಿ ಎಲೆಕ್ಷನ್ ಕರೆಕ್ಟ್ ಟೈಮಿಗೆ ನಾವು ಮಾಡದಲ್ಲೇ ಬಹಳ ದೊಡ್ಡ ತಪ್ಪು ಮಾಡಿದ್ವಿ. ನಮ್ಮ ಸಾಮಾನ್ಯ ಕಾರ್ಯಕರ್ತರು ಅವ್ರಿಗೆ ಅಧಿಕಾರ ಸಿಗೋದೇನೆ ಅವ್ರ ಬಿಬಿಎಂಪಿ ಎಲೆಕ್ಷನ್ ನಲ್ಲಿ, ಕಾರ್ಪೊರೇಷನ್ ಎಲೆಕ್ಷನ್ ಆಗಿ 5 ವರ್ಷ ಆಗಿದೆ. ಬೆಂಗಳೂರು ಜನ 3 ಎಂಪಿಗಳನ್ನ ಮತ್ತೆ ಗೆಲ್ಲಿಸಿದ್ದಾರೆ, ಗ್ರಾಮಾಂತರವನ್ನು ಕೂಡ ಗೆಲ್ಲಿಸಿದ್ದಾರೆ. ನಮ್ಮ ಕರ್ತವ್ಯ ಬಿಬಿಎಂಪಿ ಚುನಾವಣೆ ಯಾವತ್ತಾದ್ರೂ ಕೂಡ, ವಿಶೇಷವಾಗಿ ನಾನು ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ನಿಮಗೋಸ್ಕರ ನಾನು ಟಿಕೆಟ್ಗೋಸ್ಕರ ನಾನು ನಿಮಗೋಸ್ಕರ ಹೋರಾಡ್ತೀನಿ. ಪಾರ್ಟಿ ನನಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದು ಕೂಡ ಯುವಕರಿಗೆ ಮುಂತರಬೇಕು ಅಂತ. ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷನನ್ನ ನಾನು ಮಾಡಿದ್ದು ಕೂಡ ಯುವಕರನ್ನ ಮುಂತರಬೇಕು ಅಂತ. ಇಲ್ಲಿರುವಂತ ಎಲ್ಲ ಯುವ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಬಿಬಿಎಂಪಿ ಚುನಾವಣೆಯ ತಯಾರಿಯನ್ನ ಈಗಲಿಂದಲೇ ಪ್ರಾರಂಭ ಮಾಡಿ. ನಿಮಗೋಸ್ಕರ ಟಿಕೆಟ್ ಕೊಡಿಸ್ಲಿಕ್ಕೆ ನಾನು ಹೋರಾಟ ಮಾಡ್ತೀನಿ. ಬೆಂಗಳೂರು ಸೌತ್ ನಲ್ಲಿ 62 ವಾರ್ಡ್ ಬರುತ್ತೆ. ಅದರಲ್ಲಿ ನಮ್ಮ ಯುವಕರಿಗೆ ಪ್ರಾತಿನಿಧ್ಯ ಕೊಡಿಸಿ ಅವರನ್ನ ಗೆಲ್ಲಿಸ್ಕೊಂಡು ಬರುವಂತ ಜವಾಬ್ದಾರಿ ನಮ್ದು. ಯಾರು ಪ್ರಯತ್ನ ಪಟ್ಟು ಕೆಲಸ ಮಾಡ್ತಾ ಇರುವಂತ ಯುವಕರನ್ನ ನಾವು ನಾಯಕತ್ವ ಬೆಳೆಸಬೇಕಾಗಿದೆ, ಪಾರ್ಟಿಯನ್ನ ಮತ್ತೆ ಗಟ್ಟಿಯಾಗಿ ಕಟ್ಟಬೇಕಾಗಿದೆ. ಇದನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ಪ್ರತಿಯೊಬ್ಬರು ಕಾರ್ಯಕರ್ತರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಳೆದ 5 ವರ್ಷದಲ್ಲಿ
ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಸಹಕಾರದಿಂದ ನಾವು ಮಾಡಿದ್ದೀವಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನೌಷಧಿ ಕೇಂದ್ರಗಳಿರುವಂತದ್ದು ನಮ್ಮ ಬೆಂಗಳೂರು ಸೌತ್ ನಲ್ಲಿ. ಈ ಬಾರಿ ಇನ್ನು 5 ವರ್ಷದ ಒಳಗಡೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರತಿ ವಾರ್ಡ್ಗೆ 5 ಜನೌಷಧಿ ಕೇಂದ್ರ ಜನಕ್ಕೆ ಸಿಗುವಂತೆ ರೀತಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಇದೇ ರೋಡ್ ನಲ್ಲಿ ನಾವು ಫ್ರೀ ಡಯಾಲಿಸಿಸ್ ಸೆಂಟರ್ ಮಾಡಿದೀವಿ. ಇದೇ ರೀತಿಯ ಫ್ರೀ ಡಯಾಲಿಸಿಸ್ ಸೆಂಟರ್ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಶುರು ಮಾಡಿಸುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ. ಮೆಟ್ರೋ ಫೇಸ್ 3 ಕಾಮಗಾರಿ ಪ್ರಾರಂಭ ಆಗುವಂತದಿದೆ. ಅದನ್ನ ಇನ್ನು 5 ವರ್ಷದ ಒಳಗಡೆ ಕಂಪ್ಲೀಟ್ ಮಾಡಿಸ್ತೀವಿ. 2027 ಒಳಗಡೆ ಬೆಂಗಳೂರಿನ ಜನ ನೀವೆಲ್ಲರೂ ಕೂಡ 45 ನಿಮಿಷದಲ್ಲಿ ಮೆಟ್ರೋದಲ್ಲಿ ಏರ್ಪೋರ್ಟ್ ಹೋಗೋ ರೀತಿ ನಾವು ಮಾಡಿಕೊಡ್ತೀವಿ. ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಬೇಕಾಗಿರುವಂತ ಎಲ್ಲ ಪರಿಶ್ರಮವನ್ನು ನಾವೆಲ್ಲ ಸೇರಿ ಮಾಡೋಣಂತೆ. ನರೇಂದ್ರ ಮೋದಿ ಅವರ ಕೈಯನ್ನ ಮತ್ತಷ್ಟು ಬಲಪಡಿಸೋಣಂತೆ. ಇಂಥ ಪ್ರಧಾನಿಯನ್ನು ಪಡ್ಕೊಂಡಿರುವಂತ ಸೌಭಾಗ್ಯ ನಮ್ಮೆಲ್ಲರದ್ದು ಕೂಡ. ನಾವು ಅನ್ಕೊಂಡಿದ್ದಷ್ಟು ಸೀಟ್ ಬರಲಿಲ್ಲ ಅನ್ನುವಂತ ಬೇಸರ ನಮ್ಮೆಲ್ರಿಗೂ ಕೂಡ ಇದೆ. ಆದ್ರೆ ಇದು ನಮ್ಮೆಲ್ರಿಗೂ ಒಂದು ನಾಪಿಸ್ತಾ ಇದೆ. ನಾವ್ ಇಷ್ಟು ಪ್ರಯತ್ನ ಪಟ್ಟರು ಅಪೋಸಿಷನ್ ಈ ತರದ್ದೆಲ್ಲ ಮಾಡಿದಾಗ ಈ ತರ ಆಗತ್ತೆ ಅನ್ನೋದಾದ್ರೆ ನಾವ್ ಇನ್ನೆಷ್ಟು ಎಫರ್ಟ್ ಹಾಕಬೇಕು ಯೋಚನೆ ಮಾಡಿ. ಇದೇ ನಮಗಿರುವಂತಹ ಪಾಠ ಇದು. ಕಳೆದ 5 ವರ್ಷದ ನಾವೆಲ್ಲ ಅನ್ಕೊಂಡ್ವಿ ಬಿಜೆಪಿ ಕಾರ್ಯಕರ್ತರು ನಾವೆಷ್ಟು ಪರಿಶ್ರಮ ಪಟ್ಟು ಕೆಲಸ ಮಾಡ್ತೀವಪ್ಪ ಅಂತ. ಆದ್ರೆ ಇಷ್ಟು ಪರಿಶ್ರಮನೂ ಸಾಕಾಗಲ್ಲ ಅಂತ ಗೊತ್ತಾಗಿದೆ. ಆದ್ರೆ ನಾವ್ ಇನ್ನಷ್ಟು ಪರಿಶ್ರಮ ಪಡೋಣ. 73 ವರ್ಷದಲ್ಲೂ ಕೂಡ ದಿನಕ್ಕೆ 20 ಗಂಟೆ ಕೆಲಸ ಮಾಡುವಂತ ನಾಯಕ ನಮ್ಮ ಪ್ರಧಾನಿ ನರೇಂದ್ರ ಮೋದಿ. ಚುನಾವಣೆ ಮುಗಿದ ತಕ್ಷಣ ಬ್ಯಾಂಕಾಕ್ಗೋ ಥೈಲ್ಯಾಂಡ್ಗೋ ಹೋಗುವಂತ ಪ್ರಧಾನಿ ನಮ್ಮ ನಾಯಕ ಅಲ್ಲ. ಕನ್ಯಾಕುಮಾರಿಗೆ ಹೋಗಿ ವಿವೇಕಾನಂದರಂತೆ ಧ್ಯಾನ ಮಾಡುವಂತ ನಾಯಕ ನಮ್ಮ ಪ್ರಧಾನಿ ನರೇಂದ್ರ ಮೋದಿ. ಇಂಥ ನಾಯಕನನ್ನ ಪಡೆದಿರುವಂತವ್ರು ನಾವು ಧನ್ಯರು. ಇಂಥ ಪ್ರಧಾನಿಯನ್ನ ಮುಂದಿಟ್ಕೊಂಡು ನಾವು ಮತ್ತೆ ಪಾರ್ಟಿಯನ್ನ ಕಟ್ತೇವೆ. ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ಸಂಚಾರ ಮಾಡಿ ಪಾರ್ಟಿಯನ್ನ ಮತ್ತೆ ಗಟ್ಟಿ ಮಾಡ್ತೇವೆ. ಒಳ್ಳೆತನಕ್ಕೆ ಬೆಲೆ ಇದೆ ಅನ್ನೋದಕ್ಕೆ ಬೆಂಗಳೂರು ರೂರಲ್ ನಲ್ಲಿ ನಾವು ಗೆದ್ದಿರೋದೇ ಅತ್ಯಂತ ದೊಡ್ಡ ಸಾಕ್ಷಿ. ಯಾವ ಕಾರಣಕ್ಕೂ ಕೂಡ ಸೀಟ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಬೇಜಾರು ಮಾಡ್ಕೊಳ್ಳುವಂತ ಅಥವಾ ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಬಿಜೆಪಿಗೆ ಯಾವುದು ಕೂಡ ಬಹಳ ಸುಲಭವಾಗಿ ಬಂದಿಲ್ಲ. ಬಿಜೆಪಿ ಸ್ಥಾಪನೆ ಆದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು, ಅಂಧೇರ ಛಟೇಗಾ ಕಮಲ್ ನಿಕ್ಲೇಗಾ. ಇದು ನರೇಂದ್ರ ಮೋದಿ ಅವರು ಪಾಲಿಸ್ಕೊಂಡು ಬಂದಿದ್ದಾರೆ. ಇವತ್ತು ನನಗೆ ಯಾರೋ ಮಾಧ್ಯಮದವ್ರು ಕೇಳಿದ್ರು, ಉತ್ತರ ಪ್ರದೇಶದಲ್ಲಿ ಕಡಿಮೆ ಆಗಿದೆ, ತಮಿಳುನಾಡಿನಲ್ಲಿ ನಿಮ್ಮ ಅಕೌಂಟೇ ಓಪನ್ ಆಗ್ಲಿಲ್ಲ ಅಂತ. ಬಿಜೆಪಿ ಪ್ರಾರಂಭ ಆದಾಗ 15 ಜನ ಸೇರ್ಕೊಂಡು ಪ್ರಾರಂಭ ಮಾಡಿದ ಪಾರ್ಟಿ ಇದು. ಸಂಘರ್ಷದಿಂದ ನಾವು ಮೇಲ್ ಬಂದ್ವಿ. 2 MP ಸೀಟ್ ಪಡ್ಕೊಂಡ್ವಿ. 303 ಸೀಟನ್ನ ಪಡ್ಕೊಂಡ್ವಿ. ಆರ್ಟಿಕಲ್ 370 ಅನ್ನ ತೆಗೆದಾಕಿದ್ವಿ. ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ವಿ. ಸತತ 3ನೇ ಬಾರಿಗೆ ನಾವು ಮತ್ತೆ ಅಧಿಕಾರಕ್ಕೆ ಬಂದಿದ್ದೀವಿ. ನಿಮ್ಮೆಲ್ರಿಗೂ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ. ವರ್ಲ್ಡ್ ವಾರ್ 2 ಆದ ನಂತರ ಇಡೀ ಪ್ರಪಂಚದ ಇತಿಹಾಸದಲ್ಲೇನೆ 3ನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿ ಚುನಾಯಿತವಾಗಿರುವಂತ ಸರ್ಕಾರದ ಉದಾಹರಣೆ ಪ್ರಪಂಚದಲ್ಲೇ ಇಲ್ಲ. 2019ನೇ ಇಸ್ವಿ ಕಂಪೇರ್ ಮಾಡಿದ್ರೆ NDA ಮೈತ್ರಿಕೂಟದ ವೋಟ್ ಶೇರ್ ಈ ಚುನಾವಣೆಯಲ್ಲಿ ಜಾಸ್ತಿ ಆಗಿದೆ. ಸೀಟ್ಗಳು ಕಡಿಮೆ ಆಗಿದ್ದಿರ್ಬೋದು, ಬಟ್ ನಮ್ಮ ವೋಟ್ ಶೇರ್ ಜಾಸ್ತಿ ಆಗಿದೆ. ನಮ್ಮನ್ನ ಮೆಚ್ಚಿ ವೋಟ್ ಹಾಕಿದಂತ ಜನರ ಸಂಖ್ಯೆ ಜಾಸ್ತಿ ಇದೆ. ನಾನು ನಿಮ್ಮೆಲ್ಲರಿಗೂ ಇವತ್ತು ವಿಶ್ವಾಸ ಕೊಡ್ತೇನೆ. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ, ನಾವು ಮತ್ತಷ್ಟು ಪರಿಶ್ರಮದಿಂದ ಕೆಲಸ ಮಾಡ್ತೇವೆ. ಬಿಜೆಪಿ ಒಂದೊಂದು ಇಂಚು ಜಮೀನಿಗೂ ಕೂಡ ನಾವು ಸಂಘರ್ಷ ಪಟ್ಟು ಗೆದ್ದಿರುವಂತದ್ದು. ಇವತ್ತು ಕೂಡ ವೆಸ್ಟ್ ಬೆಂಗಾಲ್ ನಲ್ಲಿ ಚುನಾವಣೆ ರಿಸಲ್ಟ್ ಡಿಕ್ಲೇರ್ ಆದ 15 ನಿಮಿಷದ ಒಳಗಡೆ ಮಥುರಾಪುರದಲ್ಲಿ, ಸಂದೇಶ್ ಖಾಲಿಲಿ, 24 ಸೌತ್ ಪರಗಣಾಸ್ ಅಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಾಳಿ ಪ್ರಾರಂಭ ಆಗಿದೆ, ಸಂಘರ್ಷ ಪ್ರಾರಂಭ ಆಗಿದೆ. ನಾವು ಹೋರಾಡಿ ಗೆದ್ದಿದ್ದೀವಿ. ಇವತ್ತು ಹೋರಾಡ್ತೀವಿ, ನಾಳೆನೂ ಹೋರಾಡ್ತೀವಿ. ಬರೆದಿಟ್ಕೊಳ್ಳಿ, 2026ನೇ ಇಸ್ವಿಯಲ್ಲಿ
ಅಣ್ಣಾಮಲೈಯವರ ನೇತೃತ್ವದಲ್ಲಿ ತಮಿಳುನಾಡಿನಲ್ಲೂ ನಾವು ಸರ್ಕಾರ ಮಾಡೇ ಮಾಡ್ತೇವೆ. ಮತ್ತೆ ಮಹಾರಾಷ್ಟ್ರದಲ್ಲಿ ನಾವು ಮುಖ್ಯಮಂತ್ರಿಯನ್ನ ಮಾಡ್ತೇವೆ 2028 ಅಥವಾ ಅದಕ್ಕಿಂತ ಮುಂಚೆನೆ. ಯಾಕೆ ಅಂದ್ರೆ ಈಗಾಗಲೇ ರೂರಲ್ ನಲ್ಲಿ ಡಿ.ಕೆ. ಸುರೇಶ್ ಅವರು ಸೋತಿರೋದ್ರಿಂದ ಸಿದ್ದರಾಮಯ್ಯನವರು ಮತ್ತು ಅವ್ರ ಟೀಮು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಆಗ್ಲೇ ಕತ್ತಿ ಮಸ್ಯಕ್ಕೆ ಶುರು ಮಾಡಿದ್ದಾರೆ. ಈ ಸರ್ಕಾರ ಯಾವತ್ತಿರತ್ತೆ, ಎಷ್ಟು ದಿವಸ ಇರತ್ತೆ ಗೊತ್ತಿಲ್ಲ. ಯಾವತ್ತಿ ಸರ್ಕಾರ ಬೀಳತ್ತೋ ಅದ್ರ ಮಾರನೇ ದಿವಸ ಮತ್ತೆ ಕರ್ನಾಟಕದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಕೀರ್ತಿ ಪತಾಕೆಯನ್ನು ಹಾರಿಸ್ತೇವೆ. ಇದನ್ನ ನಾವು ಮಾಡೇ ತೀರ್ತೇವೆ. ಧೈರ್ಯವಾಗಿ ಮುನ್ನುಗ್ಗೋಣಂತೆ. ಹೊಸ ನಾಯಕತ್ವವನ್ನ, ಯುವ ನಾಯಕತ್ವವನ್ನ, ಮಹಿಳಾ ನಾಯಕತ್ವವನ್ನ ಹುಡುಕಿ ನಾವು ಬೆಳೆಸೋಣಂತೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ, ಎಲ್ಲ ನಮ್ಮ ನಾಯಕರಿಗೆ ಮತ್ತೊಮ್ಮೆ ಅರ್ಪಿಸಿ, ಎಷ್ಟೋ ಜನ ವಾಲಂಟಿಯರ್ಸ್ ಇಲ್ಲಿದ್ದೀರಿ. ನೀವ್ಯಾರು ಬಿಜೆಪಿಯವರಲ್ಲ, ಬಿಜೆಪಿಯ ಪದಾಧಿಕಾರಿಗಳಲ್ಲ. ನಾಳೆ ಏನೋ MP ಆಗ್ಬೇಕು, MLA ಆಗ್ಬೇಕು ಅಂತ ನೀವ್ಯಾರು ಏನ್ ಬಂದಿಲ್ಲ. ನೀವು ಕೂಡ 1 ತಿಂಗಳು 2 ತಿಂಗಳು ರಜಾ ಹಾಕಿ ನೀವು ಚುನಾವಣೆಗೋಸ್ಕರ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿದ್ರಿ. ಜೋರಾದ ಚಪ್ಪಾಳೆ ಈ ರೀತಿಯ ಕೆಲಸ ಮಾಡಿದಂತ ವಾಲಂಟಿಯರ್ಸ್. ನಿಮ್ಮೆಲ್ಲರ ಪ್ರಯತ್ನದಿಂದನೇ 2.25 ಲಕ್ಷ ಲೀಡ್ ಬಂದಿರುವಂತದ್ದು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲ ಕಾರ್ಪೊರೇಟರ್ಗಳಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಬಸವನಗುಡಿಯ ಎಲ್ಲ ನಮ್ಮ ಕಾರ್ಪೊರೇಟರ್, ನಮ್ಮ ಸಂಗಾತಿ ವೆಂಕಟೇಶ್ ಅವರು, ನಮ್ಮ ಕಟ್ಟೆ ಸತ್ಯ ಅವರು, ನಂದಿನಿ ವಿಜಯ್ ವಿಠಲ್ ಅವರು, ನಮ್ಮ ಕತ್ರಿಗುಪ್ಪೆಯ ಕುಮಾರ್ ಸಾಹೇಬ್ರು, ಮಾಯಣ್ಣಗೌಡರು, ಎಲ್ಲ ನಮ್ಮ ಪ್ರಮುಖ ನಾಯಕರು, ಪ್ರತಿಯೊಬ್ಬರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ, ಜೊತೆ ಹೇಳಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.